ಪ್ರತಿ ತಿಂಗಳು ದುಡಿಯುವಂಥ 20,000ನ ಬಾಡಿ ಬಿಲ್ಡಿಂಗ್ ಮೇಲೆ ಇನ್ವೆಸ್ಟ್ ಮಾಡಿ ಬಾಡಿ ಬಿಲ್ಡಿಂಗ್ ಮೇಲೆ ಇರೋ ಕ್ರೇಜ್ಗೋಸ್ಕರ ದುಡಿಯುವಂಥ ದುಡ್ಡನ್ನೆಲ್ಲ ಪ್ರತಿ ತಿಂಗಳ ಡಯಟಿಗೆ ಇನ್ವೆಸ್ಟ್ ಮಾಡ್ತಾ, ಹಾಗೆ ಎಲ್ಲೋ ಒಂದು ಕಡೆ ಒಂದು ಗೌರ್ಮೆಂಟ್ ಜಾಬ್ ತೊಗೋಬೇಕು ಅನ್ನೋ ಒಂದು ಕನಸಲ್ಲಿ ಇಷ್ಟು ದಿನ ನಾನು ವೆಯ್ಟ್ ಮಾಡ್ತಿದ್ದೆ. ಈಗ ನನಗೆ ಅದು ಕನಸು ನನಸಾಗುವಂಥದ್ದು ಯಾವ ಲಕ್ಷಣವೂ ಕಾಣಿಸ್ತಿಲ್ಲ. ಬಿಕಾಸ್ ನನಗೆ ಇದ್ರ ಮೇಲೆ ನನ್ನ ಬಾಡಿ ಮೇಲೆ ಇನ್ವೆಸ್ಟ್ ಮಾಡುವಂಥ ಶಕ್ತಿ ನನಗಿಲ್ಲ. ನನಗೆ ನನ್ನ ಫ್ರೆಂಡ್ಸು ಇಷ್ಟು ದಿನ ನನಗೆ ಹೆಲ್ಪ್ ಮಾಡಿದ್ರು, ಯಾವುದೇ ಖರ್ಚು ವೆಚ್ಚ ಇದ್ರು ಕೂಡ ನಾನು ಅವ್ರಿಗೆ ತುಂಬ ಥ್ಯಾಂಕ್ಫುಲ್ ಆಗಿರ್ತೀನಿ. ಹಾಗೆ ಇನ್ಮೇಲೆ ನಾನು ಏನಾದರೂ ಬಾಡಿ ಬಿಲ್ಡ್ ಮಾಡಬೇಕು ಅಂದರೆ ಯಾರಾದರೂ ಒಬ್ಬರು ನನಗೆ ಸಪೋರ್ಟಿವ್ ಆಗಿದ್ದರೆ, ನನಗೆ ಯಾರಾದರೂ ಒಬ್ಬರು ಸ್ಪಾನ್ಸರ್ ಮಾಡೋದು 100% ನಾನು ಒಂದು ರಾಜ್ಯ ಮಟ್ಟದಲ್ಲಿ ಅಥವಾ ನ್ಯಾಷನಲ್ ಲೆವೆಲಲ್ಲಿ ಒಂದು ದೊಡ್ಡ ಹೆಸರು ಮಾಡ್ತೀನಿ ನಮ್ಮ ಕರ್ನಾಟಕಕ್ಕೋಸ್ಕರ ಅಂತ ಹೇಳ್ತಾರೆ ರಘುನಂದನ್ ಅವರು. ರಘುನಂದನ್ ಇಸ್ ಅ ವೆರಿ ಹಂಬಲ್ ಪರ್ಸನ್. ಹಾಗೆ ಇವ್ರಿಗೆ ಇರೋವಂಥ ಒಂದು ಒಳ್ಳೆ ನಾಲೆಡ್ಜಿಗೆ ಯಾರು ಬೇಕಾದ್ರೂ ಇವ್ರ ಹತ್ರ ಟ್ರೈನಿಂಗಿಗೆ ಅಪ್ರೋಚ್ ಮಾಡ್ಬೋದು. ಈಸ್ ಹ್ಯಾವಿಂಗ್ ಎ ವೆರಿ ಗುಡ್ ಕಂಡೀಷನ್, ಹಾಗೆ ವೆರಿ ಸಾಫ್ಟ್ ನೇಚರ್ಡ್ ಪರ್ಸನ್. ನೀವು ಏನಾದರೂ ನೀವು ಟ್ರೈನಿಂಗ್ ಮಾಡಬೇಕು ಅಂತಿದ್ರೆ, ಯಾರೋ 100 ಜನ ಇರೋ ಕ್ಲೈಂಟ್ಸ್ ಹತ್ರ ನೀವು ಒಬ್ಬರು ಒಂದು ಅಥ್ಲೀಟ್ ಆಗಿ ಹೋಗೋದಕ್ಕಿಂತ ಇವ್ರ ಹತ್ರ ನೀವು ಟ್ರೈನಿಂಗ್ ತೊಗೊಂಡ್ರೆ ನಿಮ್ಗೆ ಅವರು ತುಂಬ ಚೆನ್ನಾಗಿ ಟೈಮ್ ಕೊಡ್ತಾರೆ. ಹಾಗೆ ಒಳ್ಳೆ ಅವ್ರಿಗೇನು ಬಾಡಿ ಎಷ್ಟು ಚೆನ್ನಾಗಿ ಟ್ರಾನ್ಸ್ಫಾರ್ಮ್ ಮಾಡಿದ್ದಾರೆ ಅದೇ ರೀತಿ ನಿಮಗೂ ಗೈಡ್ ಮಾಡ್ತಾರೆ. ಸೊ ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಒಬ್ಬ ಬಾಡಿ ಬಿಲ್ಡರ್ ಬೆಳಿಬೇಕಾದ್ರೆ ನಮ್ಮ ಕೈಲಾಗಿರೋವಂಥದ್ದು ನಾವು ಟ್ರೈನಿಂಗ್ ತೊಗೋಬೇಕು ಅಂತ ಏನಾದರೂ ನಿಮ್ಗೆ ಇಷ್ಟ ಇದ್ದರೆ, ಬಾಡಿ ಟ್ರಾನ್ಸ್ಫಾರ್ಮೇಷನ್ ಮಾಡಬೇಕು ಅಂತಿದ್ರೆ ಅಟ್ಲೀಸ್ಟ್ ರಘುನಂದನ್ ಹತ್ರ ಟ್ರೈನಿಂಗ್ ತೊಗೊಳ್ಳಿ. ಬಿಕಾಸ್ ರಘುನಂದನ್ ಈಸ್ ಹ್ಯಾವಿಂಗ್ ಎ ವೆರಿ ಗುಡ್ ಫಿಸಿಕ್, ಕಂಡೀಷನ್ ತುಂಬ ಚೆನ್ನಾಗಿದೆ. ಆ ಕಂಡೀಷನ್ ಬರಲಿಕ್ಕೆ ನಾಲೆಡ್ಜ್ ಕೂಡ ಅವ್ರಿಗಿರುತ್ತೆ. ಇದಕ್ಕೆ ನಾವು ಕೂಡ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರೋರು ಕೂಡ ಅವ್ರ ಹತ್ರ ಹೋಗ್ಬೋದು. ಸೊ ರಘುನಂದನ್ಗೆ ಆಲ್ ದ ಬೆಸ್ಟ್ ಹೇಳ್ತಾ, ರಘುನಂದನ್ ಹೀಗೆ ಕಂಟಿನ್ಯೂ ಮಾಡಿ. ನಿಮ್ಮ ಬಾಡಿ ಬಿಲ್ಡಿಂಗ್ ಪ್ಯಾಷನ್ನು ಹಾಗೆ ಅದ್ರ ಮೇಲೆ ಇಂಟ್ರೆಸ್ಟು ಸದಾಕಾಲ ಇರಲಿ. ನೀವು ಒಳ್ಳೆ ಹೆಸರು ಮಾಡ್ತೀರಾ, ಹಾಗೆ ನಿಮಗೆ ದೇವರು ಒಳ್ಳೇದು ಮಾಡಲಿ.